ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಪುಲ್ವೆರಾ ಲೋಕಸಭಾ ಕ್ಷೇತ್ರದಿಂದ SP ಟಿಕೆಟ್ನಲ್ಲಿ ಸ್ಪರ್ಧಿಸಿರುವ ಅಮರನಾಥ್ ಮೌರ್ಯ ಪರವಾಗಿ ಜಂಟಿ ಚುನಾವಣಾ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಈ ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಚುನಾವಣೆ ಸಭೆಯಲ್ಲಿ ಭಾಷಣ ಮಾಡೋಕ್ಕೆ ಹೊರಡ್ತಾರೆ. ಅಲ್ಲಿ ಭಾಷಣ ಮಾಡೋಕ್ಕೆ ಹೋಗುವ ಸಮಯದಲ್ಲಿ ಅಲ್ಲಿ ನೆರೆಹೊರಿದ ಜನ ನೋಡಿದರೆ ಜನಸಾಗರವೇ ಬಂದಿತ್ತು. ಉತ್ತರ ಪ್ರದೇಶದಿಂದ ಇಡೀ ಉತ್ತರ ಪ್ರದೇಶನೇ ಅಲ್ಲಿದ್ದ ಹಾಗೆ ಇತ್ತು. ತುಂಬಾ ಗೊಂದಲ, ತುಂಬಾ ಜನಸಾಗರ, ತುಂಬ ರಾಹುಲ್ ಗಾಂಧಿ ಅವ್ರಿಗೆ ಭೇಟಿ ಆಗೋಕ್ಕೆ ಹತ್ತಿರ ಬ್ಯಾರಿಯರ್ಗಳನ್ನು ಮುರಿದೋಕೊಂಡು ಮುಂದೆ ಬರೋಕ್ಕೆ ಹೋಗ್ತಾರೆ. ಜಂಟಿ ಸಮಾವೇಶ ಈ ವೇಳೆ ಅವರ ಬೆಂಬಲಿಗರು ಬ್ಯಾರಿಕೇಡ್ಗಳನ್ನು ಭೇದಿಸಿ ವೇದಿಕೆಯನ್ನು ತಲುಪಲು ಯತ್ನಿಸುತ್ತಾರೆ. ಮತ್ತು ಪೊಲೀಸ್ ಅವರಿಗೆ ತಡೆಯೋಕ್ಕೆ ಹೋದರೂ ಪೊಲೀಸ್ ಇಲಾಖೆ ಕೂಡ ಆಗಲ್ಲ, ಅಷ್ಟೊಂದು ಜನ ಬ್ಯಾರಿಕೇಡ್ಗಳನ್ನು ಮುರಿದುಕೊಂಡು ರಾಹುಲ್ ಗಾಂಧಿಯಕ್ಕೆ ಭೇಟಿ ಮಾಡೋಕ್ಕೆ ಮಾತಾಡೋಕ್ಕೆ ಮುಂದೆ ಹೋಗ್ತಾರೆ. ತುಂಬಾ ಜನಸಾಗರ. ಈ ಜನಸಾಗರವನ್ನು ನೋಡಿ ಕಾಂಗ್ರೆಸ್ ಪಕ್ಷದವರು ಮತ್ತು ಇದು BSP ಪಕ್ಷದ ಅಖಿಲೇಶ್ ಯಾದವ್ ತುಂಬ ಸಂತೋಷ ಪಡ್ತಾರೆ. ಅಂದರೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಯಾವುದೇ ಕಾರಣದಲ್ಲಿ ಈಗಿನ ಸರ್ಕಾರ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಇರೋದು BJP ಸರ್ಕಾರ, ಯೋಗಿ ಆದಿತ್ಯನಾಥ್ ಸರ್ಕಾರ ಇದ್ದರೂ ಕೂಡ ಇಲ್ಲಿ ವಿರೋಧ ಪಕ್ಷದಂತಹ ಕಾಂಗ್ರೆಸ್ ಪಕ್ಷದ ಸಮಾವೇಶಕ್ಕೆ ಅಷ್ಟೊಂದು ಜನ ಸೇರಿದ್ದಾರೆ. ಅಂದರೆ ಜನ ಬದಲಾವಣೆ ಆಗಿದ್ದಾರೆ ಅಂತ ಅರ್ಥ. ಇಲ್ಲಿ ಜನಸಾಮಾನ್ಯರಲ್ಲಿ ರಾಹುಲ್ ಗಾಂಧಿ ಅವರು ಕೈ ಹಿಡಿದು ಭುಜದ ಮೇಲೆ ಬೆನ್ನು ತೊಟ್ಟು ಮಾತಾಡುವಂಥ ವ್ಯಕ್ತಿತ್ವಕ್ಕೆ ಇಷ್ಟಪಡ್ತಾರೆ. ಹಾಗೆ ಬಡವರಿಗಾಗಿ ಯೋಚನೆ ಮಾಡುವಂತಹ ಭಾಷಣ ಕೊಡ್ತಾರೆ. ಈ ಹಿಂದೆ ಕೂಡ ಉತ್ತರ ಭಾರತ ದೇಶದಲ್ಲಿ ಸ್ವಲ್ಪ ಜನ ಅಭಿವೃದ್ಧಿಯಾಗಿದ್ದರು, ಒಂದು ಮನೆ ಕಟ್ಕೊಂಡಿದ್ರು, ಒಂದು ವ್ಯಾಪಾರ ಮಾಡ್ತಿದ್ರು, ಒಂದು ಸ್ವಲ್ಪ ಬೆಳೆದಿದ್ದಾರೆ. ಅಂದರೆ ಅದಕ್ಕೆ ಮುಖ್ಯ ಕಾರಣವೇ ಕಾಂಗ್ರೆಸ್ ಪಕ್ಷ ಅಂತ ಅಲ್ಲಿನ ಜನ ಸಾಮಾನ್ಯರು ಹೇಳ್ತಾರೆ. ನಮ್ಮ ಕಾರ್ಯಕರ್ತರು ಅಲ್ಲಿ ಹೋದಾಗ ವಿಡಿಯೋ ಮಾಡೋಕ್ಕೂ ಆಗಿಲ್ಲ, ಒಂದು ಫೋಟೋಗಳು ತೆಗೆಯೋಕ್ಕೂ ಆಗಿಲ್ಲ, ಆ ರೀತಿಯ ಜನಸಾಮಾನ್ಯರು ಸೇರಿದ್ದಾರೆ. ತುಂಬ ಜನಸಾಗರ ಹರಿದು ಬಂದಿತ್ತು. ಅವರು ಹೇಳೋದೇನೆಂದರೆ, ಸರ್ ಇಲ್ಲಿ ಹೇಳೋದಷ್ಟೇ, ಆದರೆ ಇಲ್ಲಿ ತುಂಬಾ ಗೊಂದಲ ನಡೀತಿದೆ. SC/ST ಸಮುದಾಯದವರಿಗೆ ಅಂತೂ ಬದುಕಕ್ಕೆ ಬಿಡ್ತಿಲ್ಲ, ಗುಂಡಾಗಿರಿ, ಮತ್ತು ಬಡವ್ರಿಗಂತೂ ಬದುಕಕ್ಕೆ ಬಿಡಲ್ಲ. ಒಂಥರ ಹಣವಂತರಿಗೆ ಮಾತ್ರ ಇಲ್ಲಿನ ಸರ್ಕಾರ ಕೈ ಹಿಡಿತಿ ಹೊರತು ಬಡವರ ಹೆಣ್ಣುಮಕ್ಳಿಗೆ ಏನಾದರೂ ತೊಂದರೆಗಳು ಬಿದ್ದು ಹಣಕಾಸು ಇರುವಂಥವರು, ಹಣ ಇರೋರು ಅವರ ಬಡ ಹೆಣ್ಣುಮಕ್ಳಿಗೆ ತೊಂದರೆ ಕೊಟ್ಟರು ನೋಡ್ದಂಗೆ ಇರಬೇಕು ಸರ್. ಕಂಪ್ಲೇಂಟ್ ಕೊಟ್ಟಿರೋರಿಗೆ ತೊಂದರೆಗಳು ಕೊಡ್ತಿದ್ದಾರೆ. ಇಲ್ಲಿ ಸರ್ಕಾರ ನಡೆಸ್ತಾ ಇರೋದು ರೀತಿ ಸರಿ ಇಲ್ಲ, ಒಂದು ಬ್ರಿಟಿಷರ ಸರ್ಕಾರ ಥರ ಆಗೋಗಿದೆ. ಅಲ್ಲಿನ ರಿಪೋರ್ಟ್ ತುಂಬ ಭಯಂಕರವಾಗಿದೆ. ಯಾರಾದರೂ ಒಂದು ಮನೆಯಲ್ಲಿ ಒಂದಿಬ್ಬರು ಹೆಣ್ಮಕ್ಳು ಇರ್ತಾರೆ, ಬಡತನದಿಂದ ಇರ್ತಾರೆ ಅಂದರೆ ಹಣವಂತರು ಇಲ್ಲ ಯಾವುದಾದ್ರೂ ಒಂದು ರಾಜಕೀಯ ಅಲ್ಲಿ ಸರ್ಕಾರ ನಡೆಸಿರುವಂಥ ಪಕ್ಷದ ರಾಜಕಾರಣಿಗಳು ಯಾರಾದರೂ ಆ ಹೆಣ್ಮಕ್ಳಿಗೆ ಏನಾದರೂ ತೊಂದರೆ ಮಾಡಿದ್ರೂ ಈ ಬಡವರು ಧ್ವನಿ ಎತ್ತೋ ಪರಿಸ್ಥಿತಿಯಲ್ಲಿಲ್ಲ. ತುಂಬಾ ಗೊಂದಲಗಳಿದ್ದೀವಿ ಸರ್, ತುಂಬ ಕಷ್ಟದಲ್ಲಿದ್ದೀವಿ. ನಮಗೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನೆಮ್ಮದಿಯಾಗಿ ಊಟ ಮಾಡ್ತಿದ್ವಿ, ಕಷ್ಟ ಸುಖದಿಂದ ಏನೋ ಒಂದು ಅಷ್ಟು ತೊಂದರೆಗಳಿರಲಿಲ್ಲ, ಕೈ ತುಂಬ ಹಣ ಸಿಗೋ ರೀತಿಯಲ್ಲಿ ಕೆಲಸಗಳು ಸಿಗ್ತಿತ್ತು. ಈಗಿನ ಸಂದರ್ಭದಲ್ಲಿ ಮನೆಯಲ್ಲಿರೋ 4 ಜನ ದುಡಿದ್ರೂ ಹಣ ನಿಲ್ತಾ ಇಲ್ಲ, ತುಂಬ ಕಷ್ಟ ಬಂದಿದೆ. ಮಕ್ಕಳು ಓದಿಸೋದು ಕಷ್ಟ, ಹೆಣ್ಮಕ್ಳು ಬೆಳೆಸೋದು ಕಷ್ಟ ಅಂಥೇಳಿ ತುಂಬಾ ಸ್ಟೇಟ್ಮೆಂಟು ತೊಗೊಂಡು ಬಂದಿದ್ದಾರೆ ನಮ್ಮ ಹುಡುಗರು. ಹಾಗಾಗಿ ಇಲ್ಲಿ ಹೇಳೋದು ಅಷ್ಟೇ ಸ್ನೇಹಿತರೆ, ದೇಶದಲ್ಲಿ ಆದರೆ ಹಣ ಪಡೆದು ಮೀಡಿಯಾಗಳಲ್ಲಿ ತೋರಿಸೋದು ನೋಡಿದ್ರೆ ಅದು ನಿಜ ಅಂದ್ಕೊತೀವಿ. ಆದರೆ ಆ ಜಾಗಗಳಿಗೆ ಹೋದರೆ ಮಾತ್ರ ಏನು ನಡೀತಿದೆ ಅಂತ ಗೊತ್ತಾಗೋದು ಸ್ಪಷ್ಟನೆ. ಇದಂತೂ ಸತ್ಯವಾದ ಸಂಗತಿ. BJP ಸರ್ಕಾರದಿಂದ ತುಂಬ ಜನ ನೊಂದು ಹೋಗಿದ್ದಾರೆ. ಅದಕ್ಕೆ ಇವತ್ತು ಕಷ್ಟಗಳು ಹೇಳ್ಕೊಳ್ಳೋಕ್ಕೆ ರಾಹುಲ್ ಗಾಂಧಿಗೆ ಭೇಟಿಯಾಗೋಕ್ಕೆ ಅಷ್ಟೊಂದು ಜನ ಸಾಗರ ಬಂದಿತ್ತು ಅಂತ ಸ್ಪಷ್ಟನೆ ಸಿಕ್ಕಿದೆ ಅಂತ ಹೇಳ್ತಾ, ನೋಡಬೇಕು
ಚುನಾವಣೆ ಫಲಿತಾಂಶ ಬಂದಾಗ ಯಾವ ಪಕ್ಷ ಗೆಲ್ಲುತ್ತೆ ಅಂತ ನೋಡಬೇಕಾಗಿದೆ. ಯಾವುದೇ ಪಕ್ಷ ಬರಲಿ, ಜನರಿಗೋಸ್ಕರ ಯೋಚನೆ ಮಾಡುವಂಥ ಪಕ್ಷ ಬರಲಿ ಅಂತ ಹೇಳಿ ನಮಸ್ಕಾರ, ಧನ್ಯವಾದಗಳು.